ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರು ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ಒಂದು ಸಿಂಪಲ್ಲಾಗಿ ಒಂದು 4 ಅಥವಾ 5 ನಿಮಿಷದ್ದು ಬ್ರೆಡ್ ಹಲ್ವಾ ಮಾಡೋಣ. ಇವತ್ತು ನಾವು ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಕ್ಯಾರೆಟ್ ಹಲ್ವಾ ಬೀಟ್ರೋಟ್ ಹಲ್ವಕ್ಕಿಂತ ಇದು ಬ್ರೆಡ್ ಹಲ್ವಾ ಮಾತ್ರ ಸೂಪರ್ ಆಗಿರ್ತದೆ. ಒಂದು ಸಲ ಸ್ವೀಟ್ ಈ ಥರ ನೀವು ಮಾಡಿ ನೋಡಿ, ತುಂಬ ರುಚಿ ಆಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಪೂರ್ತಿ ತಟ್ಟೆ ಕೂಡ ಖಾಲಿ ಮಾಡ್ತಾರೆ, ಆ ಥರ ತುಂಬ ಚೆನ್ನಾಗಿ ಬರ್ತದೆ. ಇದ್ರ ಒಳಗಡೆ ತುಂಬ ತುಂಬ ರುಚಿಯಾಗಿ ಬರ್ತದೆ. ನಾನಂಕರು ಒಂದು ಸಲ ಟ್ರೈ ಮಾಡಿದೆ, ತುಂಬ ರುಚಿಯಾಗಿ ಬಂತು. ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ? ಇದು ಹೇಗೆ ಅಂತ ನಿಮಗೆ ಮಾಡೋದು ನಿಮಗೆ ಸಿಂಪಲ್ಲಾಗಿ ನಾನು ಒಂದು 3 ಅಥವಾ 4 ನಿಮಿಷ ಅಷ್ಟೇ ನೋಡಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅಲ್ವಾ? ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಒಂದು 4 ಬ್ರೆಡ್ ತೊಗೊಂಡಿದ್ದೀನಿ ರೀ. 4 ಬ್ರೆಡ್ ತೊಗೊಂಡು ಇದನ್ನು ಏನು ಮಾಡಬೇಕಂದ್ರೆ, ಆ ಕಡೆ ಈ ಕಡೆ 4 ಸೈಡು ಕಟ್ ಮಾಡ್ಕೋಬೇಕು. ಆ ಥರ ಆ ಕಡೆ ಈ ಕಡೆ ಎಡ್ಜ್ ಇದೆ ಅಲ್ವಾ, 4th ಎಡ್ಜ್ ಸೈಡು ಎಲ್ಲ ಈ ಥರ ಎಲ್ಲ ಬ್ಲ್ಯಾಕ್ ಇದೆ ಅಲ್ವಾ, ಅದು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ನಾವೇನು ಮಾಡಬೇಕಂದ್ರೆ ಇದನ್ನು 4 ಭಾಗ ಮಾಡಬೇಕು. ನಿಮ್ಗೆ ಯಾವ ಆ್ಯಂಗಲ್ ಶೇಪು ಮಾಡ್ಬೋದು, ನಡೀತದ. ನಾನು ಚೌಕಾಕಾರ ತೊಗೊಂಡಿದ್ದೀನಿ, ಆ ಥರ ತೊಗೊಂಡಾದಮೇಲೆ ತುಂಬ ಇದು ನಿಜ ಹೇಳ್ತೀನಿ ಕೇಳಿ ಅಲ್ವಾ, ಒಂದು ಸಲ ನೀವು ಮಾಡ್ತೀನಿ ನೋಡಿ, ತುಂಬ ರುಚಿ ಆಗುತ್ತೆ, ಓಕೆನಾ? ಫ್ರೀ ಇದ್ದಾಗ ಮಾಡ್ತೀನಿ, ತುಂಬ ರುಚಿ ಆಗುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಹಲ್ವಾನ. ಈ ಥರ ಆದಮೇಲೆ ನೋಡಿ ಸಣ್ಣ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆ ಒಳಗಡೆ ಸ್ವಲ್ಪ ಎಣ್ಣೆ ಕಾಸಿಟ್ಕೊಂಡು ಫ್ರೈ ಮಾಡಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿದ್ದೀನಿ, ಹಂಗಾದರೆ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಒಂದು ನೋಡಿ ಸಣ್ಣ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 4 ಬ್ರೆಡ್ಡಿಗೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಆಯಿತು, ನೋ ಪ್ರಾಬ್ಲಮ್ ಇರಲಿ. ಓಕೆ, 1 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನೀರು ಹಾಕ್ಕೊಂಡಾದ್ಮೇಲೆ ಇದು ನಾವು ಹೇಗೆ ಜಾಮೂನು ಕಾಸ್ತೀವಿ ಅಲ್ವಾ, ಆ ಥರ ಹಣ ಬರೋವರೆಗೂ ಸ್ವಲ್ಪ ಕಾಸಬೇಕು. ಸಕ್ಕರೆನ ಸ್ವಲ್ಪ ನೀರಿಗೆ ಹಾಕಿದ್ವಿ ಅಲ್ವಾ. ಈಗ ನೋಡಿ 1 ಅಥವಾ 2 ಅಥವಾ 3 ಏಲಕ್ಕಿ ಬುಡ್ಡಿ ಹಾಕ್ತಾಯಿದ್ದೀನಿ, ಫ್ಲೇವರ್ ಬರಲಿ ಅಂತ. ಆಮೇಲೆ ನಾನು ಸ್ವಲ್ಪ ಕಲ್ಲರಿಗೋಸ್ಕರ ಕೇಸರಿ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರ್ತದೆ. ಇದು ಮಾತ್ರ ತುಂಬ ಸೂಪರಾಗಿರ್ತದೆ ನೋಡಿ. ಆಮೇಲೆ ನಾನು ಒಂದು ಸೈಡ್ ಆಗಲೇ ಒಂದು 4 ಅಥವಾ 5 ಗೋಡಂಬಿ ಅಥವಾ ದ್ರಾಕ್ಷಿ ತುಪ್ಪದಲ್ಲಿ ಆಗಲೇ ಆಲ್ರೆಡಿ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕುದ್ದು ಆದಮೇಲೆ ನೋಡಬೇಕು. ನೋಡಿದ ಮೇಲೆ ಈ ಥರ ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ದಲ್ಲ ಬ್ರೆಡ್ಡು, ಆ ಬ್ರೆಡ್ ಎಲ್ಲನೂ ಈ ಥರ ಹುರಿಬೇಕು. ನೋಡಿ ಹುರಿದಾದ್ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ರೊಟೇಟ್ ಮಾಡ್ತಾನೇ ಇರಬೇಕು. ತುಂಬ ಚೆನ್ನಾಗಿ ಬರ್ತದೆ, ಇದು ಮಾತ್ರ ತುಂಬ ರುಚಿಯಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆ ಒಳಗಡೆ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಕಲ್ಲರ್ ಅಲ್ವಾ, ಕಲ್ಲರ್ ಎಷ್ಟು ನೀಟ್ ಬರ್ತದೆ ನೋಡಿ. ಇದು ಆದಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಪೂನಲ್ಲೇ ರೊಟೇಟ್ ಮಾಡ್ತಾನೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಲ್ಲಿನೇ ಕಟ್ ಮಾಡ್ಕೋಬೇಕು. ಇದು ಕುದ್ದಾಗಲ್ಲ ಎಷ್ಟು ಸ್ವಲ್ಪ ಆಗ್ತದೆ ಇದು. ಆಮೇಲೆ ಅದೇ ಕಪ್ಪಿಲೆ ಸಕ್ಕರೆ ತೊಗೊಂಡಿದ್ದಲ್ವ ನಾವು, ಅದೇ ಕಪ್ಪಿಲೆ 1 ಕಪ್ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ ಮೇಲೆ ನೋಡಿ ಎಷ್ಟು ರುಚಿ ಬರ್ತದೆ ನೋಡಿ, ನಿಜ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ಪ್ಲೀಸ್ ಎಲ್ಲರೂ, ತುಂಬ ರುಚಿ ಬರ್ತದೆ ಇದು. ಆಮೇಲೆ ನಾನು ಆಲ್ರೆಡಿ ಗೋಡಂಬಿ ಮತ್ತು ದ್ರಾಕ್ಷಿ ಇದೆಲ್ಲ ಹುರಿದಿಟ್ಟುಕೊಂಡಿದ್ನಲ್ವಾ, ಈಗ ಅದನ್ನೇನು ಮಾಡೋದಂದರೆ ಈ ಬ್ರೆಡ್ ಹಲ್ವಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ, ಓಕೆನಾ? ಬನ್ನಿ ಈಗ ಹಾಕಿಬಿಡೋಣ. ತುಂಬ ರುಚಿ ಇರ್ತದೆ. ನಾನಂಕರು ತುಂಬ ಖುಷಿಪಟ್ಟೆ, ಇದು ನಾನು ಮಾಡಿದ ಹಲ್ವಾನ ಇಷ್ಟೊಂದು ಚೆನ್ನಾಗಾಗಿದೆ ಅಂತ. ನೀವು ಖುಷಿ ಪಡಬೇಕಂದ್ರೆ ನೀವೊಂದು ಸಲ ಟ್ರೈ ಮಾಡಿ, ಓಕೆನಾ? ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ಚೆನ್ನಾಗಾದರೆ ಚೆನ್ನಾಗಿದೆ ಅಂತ ಮಾಡಿ, ಚೆನ್ನಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಏನೋ ಬೇಕಾಗಿತ್ತು ಅಂತ ಹೇಳಿ, ನೋ ಪ್ರಾಬ್ಲಮ್. ನೋಡಿ ನಾನು ಆಗಲೇ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಒಂದು 2 ಅಥವಾ 3 ಸ್ಪೂನ್ಸು ತುಪ್ಪ ಹಾಕಿ, ತುಂಬ ಚೆನ್ನಾಗಿ ಬರ್ತದೆ. ನಾನು ತುಪ್ಪ ಇದಕ್ಕೆ ಆ್ಯಡ್ ಮಾಡಿಲ್ಲ, ಅದಕ್ಕೆ ನೀವು ಹಾಕ್ಬೋದು, ನಡೀತದೆ. ನೋಡಿ ಎಷ್ಟು ಕಲ್ಲರ್ ನೋಡಿ, ಬ್ರೌನ್